ಹಲೋ ಮಕ್ಕಳೇ, ಇಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ. ಆ ಪ್ಯಾರಾಗ್ರಾಫ್ನ ಓದ್ಬಿಟ್ಟು ನಾವು ಮ್ಯಾಚ್ ಮಾಡಬೇಕು. ಪ್ರೊನೌನ್ಸ್ ವಿತ್ ಸೈಡ್ ಎ ವಿತ್ ಫ್ರೇಸಸ್ ವಿತ್ ಸೈಡ್ ಬಿ. ಬನ್ನಿ ನೋಡೋಣ. ಆನಿ ಫ್ರಾಂಕ್ ಆ್ಯಂಡ್ ಹರ್ ಫ್ಯಾಮಿಲಿ ಮೆಂಬರ್ಸ್ ಮೂವ್ಡ್ ಇನ್ ಟು ಅ ಸೀಕ್ರೆಟ್ ಹೈಡಿಂಗ್ ಪ್ಲೇಸ್. ದೇ ವೇರ್ ಫೋರ್ಸ್ ಟು ಸ್ಟೇ ದೇರ್. ಇಲ್ಲಿ ದೇ ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ದೇ ಬಂದ್ಬಿಟ್ಟು ಆನಿ ಫ್ರಾಂಕ್ ಮತ್ತು ಅವಳ ಫ್ಯಾಮಿಲಿ were forced to stay there. So ಎಲ್ಲಿ stay there ಅಂದ್ರೆ it is in the secret hiding. So there ಅಂದ್ರೆ ಇಲ್ಲಿ secret hiding. For 2 years, Annie Frank recorded all the incidents in her diary, which she named Kitty. ಇಲ್ಲಿ which ಅಂದ್ರೆ ಏನು ಅಂತ ಕೇಳಿದ್ದಾರೆ. which ಬಂದ್ಬಿಟ್ಟು ಅವಳ ಡೈರಿ ಬಗ್ಗೆ ಇಲ್ಲಿ ಮಾತಾಡ್ತಿದ್ದಾಳೆ. ಓಕೆ, ಈ ಡೈರಿ ಬಗ್ಗೆ ಮಾತಾಡ್ತಿದ್ದಾಳೆ. ನೆಕ್ಸ್ಟ್, ದಿಸ್ ವಾಸ್ ಹ್ಯಾಂಡೆಡ್ ಓವರ್ ಟು ಅವರ್ ಫಾದರ್ ಆಫ್ಟರ್ ಹರ್ ಡೆತ್ ಇನ್ ದ ಕಾನ್ಸಂಟ್ರೇಷನ್ ಕ್ಯಾಂಪ್. ಹಿ ಇನ್ ಟರ್ನ್ ಪಬ್ಲಿಷ್ಡ್ ದಿಸ್ ಆಸ್ ಅ ಬುಕ್. ಇಲ್ಲಿ ಹಿ ಅಂದರೆ ಯಾರನ್ನ ರೆಫರ್ ಮಾಡ್ತಿದ್ದಾರೆ? ಹಿ ಅಂದರೆ ಇಲ್ಲಿ ಆನಿ ಫ್ರಾಂಕ್ ಫಾದರ್. ಹಿ ಅಂದರೆ ಆನಿ ಫ್ರಾಂಕ್ ಫಾದರ್. He in turn published this as a book. The book also has her intense feelings towards Peter, who was in her hiding. Her ಅಂದರೆ ಯಾರ ಬಗ್ಗೆ ಮಾತಾಡ್ತಿದ್ದಾರೆ? ಇಲ್ಲಿ ಆನಿ ಫ್ರಾಂಕ್ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಹೀಗೆ ನಾವು ಪ್ರೊನೌನ್ಸ್ನ ನೌನ್ಸ್ ಮತ್ತು ನೌನ್ ಫ್ರೇಸಸ್ ಜೊತೆ ಮ್ಯಾಚ್ ಮಾಡಿದ್ವಿ. ಥ್ಯಾಂಕ್ ಯು.